ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹುತ್ತಿಟ್ಟಂಥ ಪ್ರಕರಣ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈಗೇನು 11ನೇ ಪಾಯಿಂಟ್ ಏನಿತ್ತು, ಆ 11ನೇ ಪಾಯಿಂಟ್ನ ಬಳಿ ಸಿಕ್ಕಿರ್ತಕ್ಕಂತಹ ಒಂದು ಅಸ್ಥಿ ಪಂಜರ ಏನಿದೆ ಅದರ ಸುತ್ತ ಸಾಕಷ್ಟು ಅನುಮಾನಗಳು, ಹಾಗೇನೇ ತನಿಖೆಗೂ ಕೂಡ ಒಂದಷ್ಟು ರೋಚಕ ತಿರುವುಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆಗೆ ಹಿರಿಯ ವಕೀಲರು ಆದಂಥ ದೌರಕ್ನಾಥ್ ಅವರು ಇದ್ದಾರೆ. ಈ ಸಂಬಂಧಪಟ್ಟಂತೆ ಅವರ ಒಪಿನಿಯನ್ ಏನು ಕೇಳೋಣ. ಸರ್ ನಮಸ್ತೆ. ನಿಮಗೆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಅಸ್ಥಿಪಂಜರ ಸಂಬಂಧಪಟ್ಟಂತೆ ನಿಮ್ಗೆ ಮಾಹಿತಿ ಇರ್ಬೋದು, ಬಹುಶಃ ನಿನ್ನೆ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ 11ನೇ ಪಾಯಿಂಟ್ ಏನಿದೆ, 11ನೇ ಪಾಯಿಂಟನ್ನು ಆ್ಯಕ್ಚುಲಿ ಅಗಿಬೇಕಾಗಿತ್ತು ಭೂಮಿನ, ಆದರೆ ಬದಲಾಗಿ ಆ ಗುಡ್ಡದಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲೇ ನ್ಯಾಚುರಲ್ ಆಗಿ ಅಂದರೆ ಗುಡ್ಡದ ಮೇಲೆ ಬಿದ್ದಿರ್ತಕ್ಕಂಥ ಒಂದು ಅಸ್ಥಿಪಂಜರ ಸಿಕ್ಕಿರ್ತಕ್ಕಂಥ. ಈಗ ಒಂದಷ್ಟು ಅದ್ರ ಮೂಲಕ ಒಂದಷ್ಟು ಹೊಸ ಚರ್ಚೆಗಳು ಶುರುವಾಗಿರ್ತಕ್ಕಂಥದ್ದು. ತಮ್ಮ ಒಂದು ಅಭಿಪ್ರಾಯ ಏನು ಸರ್ ಈ ವಿಚಾರವಾಗಿ? ಅಲ್ಲಿ ಒಟ್ಟಾರೆಯಾಗಿ ಅಲ್ಲಿ ಸಿಗ್ತಾ ಇರುವಂತಹ ಅಸ್ಥಿಪಂಜರಗಳು, ಮನುಷ್ಯನ ಅಸ್ಥಿಗಳು ಎಲ್ಲ ಇದೆಯಲ್ಲ, ಅದು ಭೂಮಿ ಒಳಗೆ ಸಿಗುತ್ತಾ ಅಥವಾ ಹೊರಗೆ ಸಿಗುತ್ತಾ ಅನ್ನೋಂಥ ಪ್ರಶ್ನೆ ಅಲ್ಲ. ಅಲ್ಲಿ ಮೂಲಭೂತವಾಗಿ ನಾವು ಯೋಚನೆ ಮಾಡಬೇಕಾಗಿರೋದು, ಇಡೀ SITನ ಮಾಡಿರುವಂಥದ್ದೇ ಆ ಅನ್ಐಡೆಂಟಿಫೈಡ್ ಬಾಡೀಸ್ನ ಅಸ್ಥಿಪಂಜರಗಳನ್ನು ಕಲೆಕ್ಟ್ ಮಾಡಿ ಅವುಗಳನ್ನು ಮತ್ತೆ FSL ಕಳಿಸಿ FSL ಮೂಲಕ ಅದು ಯಾರ್ದು ಅಂತೇಳಿ ಐಡೆಂಟಿಫೈ ಮಾಡೋದು, ಅದ್ರ ಮೂಲಕ ಇನ್ವೆಸ್ಟಿಗೇಷನ್ನ ಮುಂದುವರ್ಸ್ಕೊಂಡು ಹೋಗೋದು ಅನ್ನೋಂಥದ್ದು ಅಲ್ಲಿ ನಿಜವಾದಂತಹ ಒಂದು ಉದ್ದೇಶ ಆಗಿದ್ದು. ಆದರೆ ಇಲ್ಲೇನಾಗಿದೆ, ನಿನ್ನೆ ಸಿಕ್ಕಿರುವಂತಹ ಅಸ್ಥಿಪಂಜರ ಏನಿದೆ ಅದು ಕೂಡ ಒಂದು ರೀತಿಯಲ್ಲಿ ಅನ್ಐಡೆಂಟಿಫೈಡ್ ಬಾಡಿನೇ ಅದು. ಆದರೆ ಇವರ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಸಿಕ್ಕಿರುವಂಥದ್ದು, ಅದು ಒಳಗಡೆ ಸಿಕ್ಕಿದೆ ಹೊರಗಡೆ ಸಿಕ್ಕಿದೆ ಅನ್ನೋಂಥ ಪ್ರಶ್ನೆ ಅಲ್ಲ. ಅದು ಇನ್ವೆಸ್ಟಿಗೇಷನ್ನು SIT ವ್ಯಾಪ್ತಿಗೆ ಬರುವಂಥದ್ದೇ. ಆದರೆ ವ್ಯಾಪ್ತಿಗೆ ಬರೋದ್ರಿಂದ ಈಗೇನು ಮಾಡಬೇಕಾಗಿದೆ, SIT ಅದನ್ನು ತಗೊಳ್ಳೇಬೇಕಾಗತ್ತೆ, ಸೀರಿಯಸ್ ಆಗಿ ತಗೊಂಡು ಅದನ್ನು ಯಾವ ರೀತಿಯಲ್ಲಿ ಯಾರ್ದಿರ್ಬೋದು ಏನು ಅಂತೇಳ್ಬಿಟ್ಟು FSL ಕಳಿಸಿ ಅದನ್ನ ಇನ್ವೆಸ್ಟಿಗೇಷನ್ನ ಮುಂದುವರಿಸುವಂಥ ಅವಶ್ಯಕತೆ ಭಾಳ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಚರ್ಚೆ ಎದ್ದಿರೋದು ಇಲ್ಲಿ SIT ಅವರು ನಮ್ಮ ವ್ಯಾಪ್ತಿ ಬರೋದಿಲ್ಲ ಅಂತಕ್ಕಂಥದ್ದು ಒಂದು ಕಡೆಗೆ, ಮತ್ತೊಂದು ಕಡೆಗೆ ಅವರಲ್ಲೇ ಒಂದಷ್ಟು ಗೊಂದಲಗಳು, ನಮಗೆ ಬೇಡ ಸ್ಥಳೀಯ ಠಾಣೆಗೆ ವರ್ಗಾಯಿಸೋಣ ಅಂತಕ್ಕಂಥದ್ದು, ಇದೆಲ್ಲ ನೋಡ್ತಾ ಇದ್ರೆ ಇಲ್ಲೊಂದು ಕಡೆ ಏನಾದರೂ ತನಿಖೆ ದಿಕ್ತಪ್ಪುವಂಥದ್ದು ಏನಾದರೂ ಆಗ್ತಾ ಇದೆಯಾ ಅಂತ ತಮಗೇನು ಅನಿಸ್ತಾ ಇದೆಯಾ? ನನಗಿರುವಂಥ ನಾಲೆಡ್ಜ್ ಪ್ರಕಾರ ಆ ಠಾಣೆಯ ಜ್ಯೂರಿಸ್ಟಿಕ್ಷನ್ನು ಮತ್ತು SIT ಜ್ಯೂರಿಸ್ಟಿಕ್ಷನ್ನು ಬೇರೆ ಬೇರೆ ಅಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಆ ಠಾಣೆಯ ಜ್ಯೂರಿಸ್ಟಿಕ್ಷನಲ್ಲೇ SIT ಕೂಡ ಕೆಲಸ ಮಾಡ್ತಾರೆ ಅಂತಂದು. ಹಾಗಾಗಿ SIT ಏನು ಮಾಡುತ್ತೆ, ಈಗ ತನಗೆ ಸಿಕ್ಕಂತಹ ಎಲ್ಲ ಎವಿಡೆನ್ಸನ್ನು ಕೂಡ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದು ಮೇಲೆ ಸಿಕ್ಕಿದೆ ಕೆಳಗಡೆ ಸಿಕ್ಕಿದೆ ಅನ್ನೋ ಪ್ರಶ್ನೆನೇ ಬರೋಲ್ಲ. ಅದ್ರ ಜೊತೆಗೆ ಈಗ ಇಡೀ ಇನ್ವೆಸ್ಟಿಗೇಷನ್ನು ನಡೀಬೇಕಾಗಿರುವಂಥದ್ದು ಅಲ್ಲಿ ಸಿಕ್ಕಿರುವಂತಹ ಬಾಡಿಗಳು, ಇದು ಅಸ್ಥಿಪಂಜರಗಳು ಒಂದು ಕಡೆ, ಮತ್ತೊಂದು ಕಡೆ ಅಲ್ಲಿ ಮಿಸ್ ಆಗಿರುವಂತಹ ಕಂಪ್ಲೇಂಟ್ಸ್ ಇದೆಯಲ್ಲ, ಆ ಕಂಪ್ಲೇಂಟ್ಸಲ್ಲಿರುವಂಥವುಗಳನ್ನು ಎರಡನ್ನೂ ಕೂಡ ಕನೆಕ್ಟ್ ಮಾಡುವಂತಹ ಕೆಲಸ ಇವತ್ತು SIT ಮಾಡಬೇಕಾಗಿದೆ. ಅದರಿಂದಾಗಿ ಅಲ್ಲಿ ಕಾಂಟ್ರವರ್ಸಿ ಇರಲಾರ್ದು, ನನಗೆ ಅಭಿಪ್ರಾಯ ಭೇದ ಇರ್ಬೋದು, ಒಬ್ಬರು ಬೇಡ ಅಂತೇಳಿರ್ಬೋದು, ಒಬ್ಬರು ಹೌದು ಅಂತಿರ್ಬೋದು ಅನ್ನೋದು ಬಿಟ್ಟರೆ, ಇದು ನನಗೆ SIT ಒಳಗಡೆ ಕಾಂಟ್ರವರ್ಸಿ ಆಗಿದೆ ಅನ್ನೋಂಥದ್ದು ನಾನು ಒಪ್ಕೊಳ್ಳಲ್ಲ. ಯಾಕೆ ಅಂತಂದರೆ ಅದೀಗ ಭಾಳ ಒಳ್ಳೆಯ ಅಧಿಕಾರಿಗಳು ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇರೋದ್ರಿಂದಾಗಿ ಆ ಥರದ್ದೆಲ್ಲ ಇರಲಾರ್ದು. ಒಬ್ಬರು ಹಂಗೆ ಮಾಡ್ಬೋದಲ್ಲ ಅಂತ ಹೇಳಿರ್ಬೋದು, ಇಬ್ಬರು ಇಲ್ಲ ಅದನ್ನ ಇದಕ್ಕೆ UDR ಕಳಿಸೋದು ಬೇಡ, ನಾವೇ ಮಾಡಬೇಡ ಅಂತ ಕೂಡ ಹೇಳಿರ್ಬೋದು ಅಂತ ಅನಿಸುತ್ತೆ. ಅನ್ನೋದು ಬಿಟ್ಟರೆ ಮಿಕ್ಕಂತೆ ನನಗಿದ್ದೇನು ವಿಶೇಷ ಅಲ್ಲ. ಆದರೆ ಅದು SITಯ ವ್ಯಾಪ್ತಿಗೆ ಹೋಗಲೇಬೇಕು ಅನ್ನೋದು ನನ್ನ ಖಚಿತವಾದಂಥ ಅಭಿಪ್ರಾಯ. ಸರ್, ವಿಷನ್ ಬ್ಲೂ ಅವರು ಕೊಟ್ಟಿರ್ತಕ್ಕಂಥ ದೂರನ್ನು ಆಧರಿಸಿ ನಡೀತಿರ್ತಕ್ಕಂಥ ತನಿಖೆ, ಈಗ ಬಂಗ್ಲಾಗುಡ್ಡದ ಮೇಲೆ ಸಿಕ್ಕಿರ್ತಕ್ಕಂತಹ ಅಸ್ಥಿಪಂಜರ, ಈ ಎರಡಕ್ಕೂ ಕೂಡ ಕೇಸ್ಗೆ ಏನಾದರೂ ತಾಳೆ ಆಗುವಂಥ ಸಾಧ್ಯತೆ ಇದೆಯಾ? ಏನಾದರೂ ತಮ್ಗೆ ಅನ್ಸುತ್ತಾ ಆ ಸಾಧ್ಯತೆಗಳು? ಇಲ್ಲ, ಆತ ಈಗ ಕಂಪ್ಲೇನೆಂಟು ಅಥವಾ ದೂರುದಾರ ಯಾರು ಇದರಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಹೇಳಿಬಿಟ್ಟು ಇಲ್ಲಿ ಬಂದು ತೋರಿಸ್ತಾ ಇದ್ದಾನೋ, ಆತನ ಜ್ಯೂರಿಸ್ಟಿಕ್ಷನ್ಗೆ ಇವೆಲ್ಲವೂ ಕೂಡ ಬರುತ್ತೆ. ಆತ ಎಲ್ಲಿ ಬೇಕಾದರೂ ಕೂಡ ತೋರಿಸ್ಬೋದು. ಇವರು ಪಾಯಿಂಟ್ ಮಾಡಿದಂತಹ 1, 2, 3, 13, 14 ಮಾಡಿದಾರಲ್ಲ, ಅಲ್ಲೇ ತೋರಿಸ್ಬೇಕು ಅಂತಲೂ ಏನಿಲ್ಲ, ಬೇರೆ ಕಡೆನೂ ತೋರಿಸ್ಬೋದು. ಅಲ್ಲಿಗೂ ಕೂಡ ಈಗ ಈ ನಿನ್ನೆ ಬಾಡಿ ಸಿಕ್ಕಿರೋದು ಕಡೆಗೂ ಕೂಡ ಕರ್ಕೊಂಡು ಹೋಗಿರೋದು ಅದೇ ದೂರದಾರನೇ, ಆವಾಗಲೇ ಅಲ್ಲಿ ಕೂಡ ಸಿಕ್ಕಿರೋವಂಥದ್ದು. ಹಾಗಿರೋದ್ರಿಂದ ಅದು ಆತನ್ನೇ ನಾವು ಲಿಮಿಟ್ ಮಾಡಲಿಕ್ಕಾಗಲ್ಲ. ಇಡೀ ಅದು 100 ಬಾಡಿಗಳು ಸಿಗ್ತಾವೋ 200 ಬಾಡಿಗಳು ಸಿಗ್ತಾವೋ ಗೊತ್ತಿಲ್ಲ. ಅಲ್ಲಿ ಸಿಗೋವರೆಗೂ ಕೂಡ ಆತನಿಗೆ ಎಲ್ಲಿ ಬಾಡಿಸು ಅಸ್ಥಿಪಂಜರಗಳು ಸಿಗ್ತಾವೆ ಅನ್ನೋದನ್ನು ಹೇಳೋ ಅಂತಹ ಒಂದು ರೈಟು ಆತನಿಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸರ್, ಈವರೆಗೂ ಆಗಿರ್ತಕ್ಕಂತಹ SITಯ ತನಿಖೆಗಳನ್ನು ತಾವು ನೋಡ್ತಾ ಇದ್ದೀರಿ, ಹಿರಿಯ ವಕೀಲರಾಗಿ ನಿಮ್ಮೊಂದು ಅಭಿಪ್ರಾಯ ಏನು? ಸರಿಯಾಗಿ ನಡೀತಾ ಇದೆ, ಸರಿಯಾದ ದಿಕ್ಕಲ್ಲಿ ಅಂತ ಅನಿಸಿದೆ ತಮಗೆ? ನನಗೆ ಅಲ್ಲಿ ಒಂದು ಸ್ವಲ್ಪ ಪ್ರಕೃತಿಯ ವೈಪರೀತ್ಯಗಳಿದ್ದಾವೆ. ಮಳೆ ಇದೆ, ಜೋರು ಮಳೆ ಇದೆ,
ಆಮೇಲೆ ಆ ನದಿ ತಟದಲ್ಲಿ ಭಾಳ ನೀರು ಹೋಗಿದೆ, ಅಲ್ಲಿ ಬಾಡಿಗಳು ಉಳ್ಕೊಂಡು ಹೋಗಿರ್ಬೋದು. ಇದೆಲ್ಲದರ ನಡುವೆ ಕೂಡ SIT ಮಾಡ್ತಿರೋಂಥ ಕೆಲಸವನ್ನು ಕೂಡ ನಾವು ಶ್ಲಾಘನೆ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ SIT ಈಗ ಆರಂಭ ಮಾಡಿರೋಂಥದ್ದೇ ಭಾಳ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಭಾಳ ಪ್ರಾಮಾಣಿಕವಾಗಿ ಅಲ್ಲಿರುವಂಥ ಅಧಿಕಾರಿಗಳಿರೋದ್ರಿಂದಾಗಿ ಭಾಳ ಪ್ರಾಮಾಣಿಕವಾಗಿ ಅಲ್ಲಿನ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ನನಗೆ SIT ಬಗ್ಗೆ ಯಾವುದೇ ಅನುಮಾನಗಳಿಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಹಿರಿಯ ವಕೀಲರಂತಹ ದೊರಕನಾಥ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಉತ್ತಿಟ್ಟಂಥ ಪ್ರಕರಣ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈಗೇನು 11ನೇ ಪಾಯಿಂಟ್ ಏನಿತ್ತು, ಆ 11ನೇ ಪಾಯಿಂಟ್ನ ಬಳಿ ಸಿಕ್ಕಿರ್ತಕ್ಕಂತಹ ಒಂದು ಅಸ್ಥಿಪಂಜರ ಏನಿದೆ ಅದರ ಸುತ್ತ ಸಾಕಷ್ಟು ಅನುಮಾನಗಳು, ಹಾಗೇನೇ ತನಿಖೆಗೂ ಕೂಡ ಒಂದಷ್ಟು ರೋಚಕ ತಿರುವುಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆಗೆ ಹಿರಿಯ ವಕೀಲರು ಆದಂಥ ದೊರಕನಾಥ್ ಅವರು ಇದ್ದಾರೆ. ಈ ಸಂಬಂಧಪಟ್ಟಂತೆ ಅವರ ಒಪಿನಿಯನ್ ಏನು ಕೇಳೋಣ. ಸರ್ ನಮಸ್ತೆ. ನಿಮಗೆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಅಸ್ಥಿಪಂಜರ ಸಂಬಂಧಪಟ್ಟಂತೆ ನಿಮ್ಗೆ ಮಾಹಿತಿ ಇರ್ಬೋದು ಬಹುಶಃ, ನಿನ್ನೆ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ 11ನೇ ಪಾಯಿಂಟ್ ಏನಿದೆ, 11ನೇ ಪಾಯಿಂಟನ್ನು ಆ್ಯಕ್ಚುಲಿ ಅಗಿಬೇಕಾಗಿತ್ತು ಭೂಮಿನ, ಆದರೆ ಬದಲಾಗಿ ಆ ಗುಡ್ಡದಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲೇ ನ್ಯಾಚುರಲ್ ಆಗಿ ಅಂದರೆ ಗುಡ್ಡದ ಮೇಲೆ ಬಿದ್ದಿರ್ತಕ್ಕಂಥ ಒಂದು ಅಸ್ಥಿಪಂಜರ ಸಿಕ್ಕಿರ್ತಕ್ಕಂಥ. ಈಗ ಒಂದಷ್ಟು ಅದ್ರ ಮೂಲಕ ಒಂದಷ್ಟು ಹೊಸ ಚರ್ಚೆಗಳು ಶುರುವಾಗಿರ್ತಕ್ಕಂಥದ್ದು. ತಮ್ಮ ಒಂದು ಅಭಿಪ್ರಾಯ ಏನು ಸರ್ ಈ ವಿಚಾರವಾಗಿ? ಅಲ್ಲಿ ಒಟ್ಟಾರೆಯಾಗಿ ಅಲ್ಲಿ ಸಿಗ್ತಾ ಇರುವಂತಹ ಅಸ್ಥಿಪಂಜರಗಳು, ಮನುಷ್ಯನ ಅಸ್ಥಿಗಳು ಎಲ್ಲ ಇದೆಯಲ್ಲ, ಅದು ಭೂಮಿ ಒಳಗೆ ಸಿಗುತ್ತಾ ಅಥವಾ ಹೊರಗೆ ಸಿಗುತ್ತಾ ಅನ್ನೋಂಥ ಪ್ರಶ್ನೆ ಅಲ್ಲ. ಅಲ್ಲಿ ಮೂಲಭೂತವಾಗಿ ನಾವು ಯೋಚನೆ ಮಾಡಬೇಕಾಗಿರೋದು, ಇಡೀ SITನ ಮಾಡಿರೋವಂಥದ್ದೇ ಆ ಅನ್ಐಡೆಂಟಿಫೈಡ್ ಬಾಡೀಸ್ನ ಅಸ್ಥಿಪಂಜರಗಳನ್ನು ಕಲೆಕ್ಟ್ ಮಾಡಿ ಅವುಗಳನ್ನು ಮತ್ತೆ FSL ಕಳಿಸಿ FSL ಮೂಲಕ ಅದು ಯಾರ್ದು ಅಂತೇಳಿ ಐಡೆಂಟಿಫೈ ಮಾಡೋದು, ಅದ್ರ ಮೂಲಕ ಇನ್ವೆಸ್ಟಿಗೇಷನ್ನ ಮುಂದುವರ್ಸ್ಕೊಂಡು ಹೋಗೋದು ಅನ್ನೋಂಥದ್ದು ಅಲ್ಲಿ ನಿಜವಾದಂತಹ ಒಂದು ಉದ್ದೇಶ ಆಗಿದ್ದು. ಆದರೆ ಇಲ್ಲೇನಾಗಿದೆ, ನಿನ್ನೆ ಸಿಕ್ಕಿರುವಂತಹ ಅಸ್ಥಿಪಂಜರ ಏನಿದೆ ಅದು ಕೂಡ ಒಂದು ರೀತಿಯಲ್ಲಿ ಅನ್ಐಡೆಂಟಿಫೈಡ್ ಬಾಡಿನೇ ಅದು. ಆದರೆ ಇವರ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಸಿಕ್ಕಿರುವಂಥದ್ದು, ಅದು ಒಳಗಡೆ ಸಿಕ್ಕಿದೆ ಹೊರಗಡೆ ಸಿಕ್ಕಿದೆ ಅನ್ನೋಂಥ ಪ್ರಶ್ನೆ ಅಲ್ಲ. ಅದು ಇನ್ವೆಸ್ಟಿಗೇಷನ್ನು SIT ವ್ಯಾಪ್ತಿಗೆ ಬರುವಂಥದ್ದೇ. ಆದರೆ ವ್ಯಾಪ್ತಿಗೆ ಬರೋದ್ರಿಂದ ಈಗೇನು ಮಾಡಬೇಕಾಗಿದೆ, SIT ಅದನ್ನು ತಗೊಳ್ಳೇಬೇಕಾಗತ್ತೆ, ಸೀರಿಯಸ್ ಆಗಿ ತಗೊಂಡು ಅದನ್ನು ಯಾವ ರೀತಿಯಲ್ಲಿ ಯಾರ್ದಿರ್ಬೋದು ಏನು ಅಂತೇಳ್ಬಿಟ್ಟು FSL ಕಳಿಸಿ ಅದನ್ನ ಇನ್ವೆಸ್ಟಿಗೇಷನ್ ಮುಂದುವರಿಸುವಂಥ ಅವಶ್ಯಕತೆ ಭಾಳ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಚರ್ಚೆ ಎದ್ದಿರೋದು ಇಲ್ಲಿ SIT ಅವರು ನಮ್ಮ ವ್ಯಾಪ್ತಿ ಬರೋದಿಲ್ಲ ಅಂತಕ್ಕಂಥದ್ದು ಒಂದು ಕಡೆಗೆ, ಮತ್ತೊಂದು ಕಡೆಗೆ ಅವರಲ್ಲೇ ಒಂದಷ್ಟು ಗೊಂದಲಗಳು, ನಮಗೆ ಬೇಡ ಸ್ಥಳೀಯ ಠಾಣೆಗೆ ವರ್ಗಾಯಿಸೋಣ ಅಂತಕ್ಕಂಥದ್ದು, ಇದೆಲ್ಲ ನೋಡ್ತಾ ಇದ್ರೆ ಇಲ್ಲೊಂದು ಕಡೆ ಏನಾದರೂ ತನಿಖೆ ದಿಕ್ಕು ತಪ್ಪುವಂಥದ್ದು ಏನಾದರೂ ಆಗ್ತಾ ಇದೆಯಾ ಅಂತ ತಮಗೇನು ಅನಿಸ್ತಾ ಇದೆಯಾ? ನನಗಿರುವಂಥ ನಾಲೆಡ್ಜ್ ಪ್ರಕಾರ ಆ ಠಾಣೆಯ ಜ್ಯೂರಿಸ್ಟಿಕ್ಷನ್ನು ಮತ್ತು SIT ಜ್ಯೂರಿಸ್ಟಿಕ್ಷನ್ನು ಬೇರೆ ಬೇರೆ ಅಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಆ ಠಾಣೆಯ ಜ್ಯೂರಿಸ್ಟಿಕ್ಷನಲ್ಲೇ SIT ಕೂಡ ಕೆಲಸ ಮಾಡ್ತಾರೆ ಅಂತಂದು. ಹಾಗಾಗಿ SIT ಏನು ಮಾಡುತ್ತೆ, ಈಗ ತನಗೆ ಸಿಕ್ಕಂತಹ ಎಲ್ಲ ಎವಿಡೆನ್ಸನ್ನು ಕೂಡ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದು ಮೇಲೆ ಸಿಕ್ಕಿದೆ ಕೆಳಗಡೆ ಸಿಕ್ಕಿದೆ ಅನ್ನೋ ಪ್ರಶ್ನೆನೇ ಬರಲ್ಲ. ಅದ್ರ ಜೊತೆಗೆ ಈಗ ಇಡೀ ಇನ್ವೆಸ್ಟಿಗೇಷನ್ನು ನಡೀಬೇಕಾಗಿರುವಂಥದ್ದು ಅಲ್ಲಿ ಸಿಕ್ಕಿರುವಂತಹ ಬಾಡಿಗಳು, ಇದು ಅಸ್ಥಿಪಂಜರಗಳು ಒಂದು ಕಡೆ, ಮತ್ತೊಂದು ಕಡೆ ಅಲ್ಲಿ ಮಿಸ್ ಆಗಿರುವಂತಹ ಕಂಪ್ಲೇಂಟ್ಸ್ ಇದೆಯಲ್ಲ, ಆ ಕಂಪ್ಲೇಂಟ್ಸಲ್ಲಿರುವಂಥವುಗಳನ್ನು ಎರಡನ್ನೂ ಕೂಡ ಕನೆಕ್ಟ್ ಮಾಡುವಂತಹ ಕೆಲಸ ಇವತ್ತು SIT ಮಾಡಬೇಕಾಗಿದೆ. ಅದರಿಂದಾಗಿ ಅಲ್ಲಿ ಕಾಂಟ್ರವರ್ಸಿ ಇರಲಾರ್ದು ನನಗೆ ಅಭಿಪ್ರಾಯ ಭೇದ ಇರ್ಬೋದು, ಒಬ್ಬರು ಬೇಡ ಅಂತ ಹೇಳಿರ್ಬೋದು, ಒಬ್ಬರು ಹೌದು ಅಂತಿರ್ಬೋದು ಅನ್ನೋದು ಬಿಟ್ಟರೆ, ಇದು ನನಗೆ SIT ಒಳಗಡೆ ಕಾಂಟ್ರವರ್ಸಿ ಆಗಿದೆ ಅನ್ನೋಂಥದ್ದು ನಾನು ಒಪ್ಕೊಳ್ಳಲ್ಲ. ಯಾಕೆ ಅಂತಂದರೆ ಅದೀಗ ಭಾಳ ಒಳ್ಳೆಯ ಅಧಿಕಾರಿಗಳು ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇರೋದ್ರಿಂದಾಗಿ ಆ ಥರದ್ದೆಲ್ಲ ಇರಲಾರ್ದು. ಒಬ್ಬರು ಹಂಗೆ ಮಾಡ್ಬೋದಲ್ಲ ಅಂತ ಹೇಳಿರ್ಬೋದು, ಇಬ್ಬರು ಇಲ್ಲ ಅದನ್ನ ಇದಕ್ಕೆ UDR ಕಳಿಸೋದು ಬೇಡ, ನಾವೇ ಮಾಡಬೇಡ ಅಂತ ಕೂಡ ಹೇಳಿರ್ಬೋದು ಅಂತ ಅನಿಸುತ್ತೆ. ಅನ್ನೋದು ಬಿಟ್ಟರೆ ಮಿಕ್ಕಂತೆ ನನಗಿದ್ದೇನು ವಿಶೇಷ ಅಲ್ಲ. ಆದರೆ ಅದು SITಯ ವ್ಯಾಪ್ತಿಗೆ ಹೋಗಲೇಬೇಕು ಅನ್ನೋದು ನನ್ನ ಖಚಿತವಾದಂಥ ಅಭಿಪ್ರಾಯ. ಈಗ ಸರ್, ವಿಷನ್ ಬ್ಲೂ ಅವರು ಕೊಟ್ಟಿರ್ತಕ್ಕಂಥ ದೂರನ್ನು ಆಧರಿಸಿ ನಡೀತಿರ್ತಕ್ಕಂಥ ತನಿಖೆ, ಈಗ ಬಂಗ್ಲಾಗುಡ್ಡದ ಮೇಲೆ ಸಿಕ್ಕಿರ್ತಕ್ಕಂತಹ ಅಸ್ಥಿಪಂಜರ, ಈ ಎರಡಕ್ಕೂ ಕೂಡ ಕೇಸ್ಗೆ ಏನಾದರೂ ತಾಳೆ ಆಗುವಂಥ ಸಾಧ್ಯತೆ ಇದೆಯಾ? ಏನಾದರೂ ತಮ್ಗೆ ಅನ್ಸುತ್ತಾ ಆ ಸಾಧ್ಯತೆಗಳು? ಇಲ್ಲ, ಆತ ಈಗ ಕಂಪ್ಲೇನೆಂಟು ಅಥವಾ ದೂರದಾರ ಯಾರು ಇದರಲ್ಲಿ ಸುಪ್ರೀಂ ಕೋರ್ಟ್ ಮುಂದ್ಗಡೆ ಹೇಳಿಬಿಟ್ಟು ಇಲ್ಲಿ ಬಂದು ತೋರಿಸ್ತಾ ಇದ್ದಾನೋ, ಆತನ ಜ್ಯೂರಿಸ್ಟಿಕ್ಷನ್ಗೆ ಇವೆಲ್ಲವೂ ಕೂಡ ಬರುತ್ತೆ. ಆತ ಎಲ್ಲಿ ಬೇಕಾದರೂ ಕೂಡ ತೋರಿಸ್ಬೋದು. ಇವರು ಪಾಯಿಂಟ್ ಮಾಡಿದಂತಹ 1, 2, 3, 13, 14 ಮಾಡಿದಾರಲ್ಲ, ಅಲ್ಲೇ ತೋರಿಸ್ಬೇಕು ಅಂತಲೂ ಏನಿಲ್ಲ, ಬೇರೆ ಕಡೆನೂ ತೋರಿಸ್ಬೋದು. ಅಲ್ಲಿಗೂ ಕೂಡ ಈಗ ಈ ನಿನ್ನೆ ಬಾಡಿ ಸಿಕ್ಕಿರೋದು ಕಡೆಗೂ ಕೂಡ ಕರ್ಕೊಂಡು ಹೋಗಿರೋದು ಅದೇ ದೂರದಾರನೇ, ಅವಾಗಲೇ ಅಲ್ಲಿ ಕೂಡ ಸಿಕ್ಕಿರೋವಂಥದ್ದು. ಹಾಗಿರೋದ್ರಿಂದ ಅದು ಆತನ್ನೇ ನಾವು ಲಿಮಿಟ್ ಮಾಡಲಿಕ್ಕಾಗಲ್ಲ.
ಇಡೀ ಅದು 100 ಬಾಡಿಗಳು ಸಿಗ್ತಾವೋ 200 ಬಾಡಿಗಳು ಸಿಗ್ತಾವೋ ಗೊತ್ತಿಲ್ಲ. ಅಲ್ಲಿ ಸಿಗೋವರೆಗೂ ಕೂಡ ಆತನಿಗೆ ಎಲ್ಲಿ ಬಾಡಿಸು ಅಸ್ಥಿಪಂಜರಗಳು ಸಿಗ್ತಾವೆ ಅನ್ನೋದನ್ನು ಹೇಳೋ ಅಂತಹ ಒಂದು ರೈಟು ಆತನಿಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸರ್, ಈವರೆಗೂ ಆಗಿರ್ತಕ್ಕಂತಹ SIT ತನಿಖೆಗಳನ್ನು ತಾವು ನೋಡ್ತಾ ಇದ್ದೀರಿ. ಹಿರಿಯ ವಕೀಲರಾಗಿ ನಿಮ್ಮೊಂದು ಅಭಿಪ್ರಾಯ ಏನು? ಸರಿಯಾಗಿ ನಡೀತಾ ಇದೆ, ಸರಿಯಾದ ದಿಕ್ಕಲ್ಲಿ ಅಂತ ಅನಿಸಿದೆ ತಮಗೆ? ನನಗೆ ಅಲ್ಲಿ ಒಂದು ಸ್ವಲ್ಪ ಪ್ರಕೃತಿಯ ವೈಪರೀತ್ಯಗಳಿದ್ದಾವೆ. ಮಳೆ ಇದೆ, ಜೋರು ಮಳೆ ಇದೆ. ಆಮೇಲೆ ಆ ನದಿ ತಟದಲ್ಲಿ ಭಾಳ ನೀರು ಹೋಗಿದೆ, ಅಲ್ಲಿ ಬಾಡಿಗಳು ಉಳ್ಕೊಂಡು ಹೋಗಿರ್ಬೋದು. ಇದೆಲ್ಲದರ ನಡುವೆ ಕೂಡ SIT ಮಾಡ್ತಿರೋಂಥ ಕೆಲಸವನ್ನು ಕೂಡ ನಾವು ಶ್ಲಾಘನೆ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ SIT ಈಗ ಆರಂಭ ಮಾಡಿರೋಂಥದ್ದೇ ಭಾಳ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಭಾಳ ಪ್ರಾಮಾಣಿಕವಾಗಿ ಅಲ್ಲಿರುವಂಥ ಅಧಿಕಾರಿಗಳಿರೋದ್ರಿಂದಾಗಿ ಭಾಳ ಪ್ರಾಮಾಣಿಕವಾಗಿ ಅಲ್ಲಿನ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ನನಗೆ SIT ಬಗ್ಗೆ ಯಾವುದೇ ಅನುಮಾನಗಳಿಲ್ಲ. ಥ್ಯಾಂಕ್ ಯು ಸರ್. ಸರ್, ಇದಿಷ್ಟು ಕೂಡ ಹಿರಿಯ ವಕೀಲರಂತಹ ದೊರಕನದವರ ಮತ್ತು ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.